ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮಳೆ ಬನ್ನಿ ಅಂತಿದೆ. ನಾನು ಜುಂಬಾ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಅವರು ಜಿಯನ್ ಜೊತೆ ಇದ್ದಾರೆ ಮನೇಲಿ. ನೋಡಿ, ಮನೆಗೆಲ್ಲ ಬಂದಿದ್ದಾರೆ ಅಂತ ಇವನು ಪೋಲಿ ಸ್ಟಾರ್ಟ್ ಆಗಿದೆ. ನಾನು ಜುಂಬಾಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟು ಪೋಲಿ ಮಾಡ್ತಾ ಇದ್ದೇನೆ. ಎಷ್ಟು ಪೋಲಿ ಮಾಡಿದೆ? 2 ಪೋಲಿ. ಹಾಂ, ಜುಂಬಾ ಕ್ಲಾಸ್ ಮುಗಿಸ್ಕೊಂಡು ಬಂದು ನಾನು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೆಳಗಡೆ ಬಂದೆ. ಸೊ ಟಿ ಶರ್ಟ್ ನೋಡಿ ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀನಿ, ನೋಡ್ಕೊಂಡೇ ಇಲ್ಲ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ. ಒಂದೊಂದ್ಸರಿ ಏನಂದರೆ ಅದು ಇದು ಕೆಲಸ ಅದ್ರ ಮಧ್ಯ ಈ ಥರ ಒಂದೊಂದ್ಸರಿ ಆಗಿಬಿಡುತ್ತೆ, ಸಣ್ಣ ಪುಟ್ಟ ತಪ್ಪುಗಳು. ಸೊ ಅಮ್ಮ ಬಂದರೆ ಮನೆಗೆ ನನ್ನ ಕೈಲಿ ಏನೂ ಕುಕ್ ಮಾಡಿಸಲ್ಲ, ನಾನೇ ಮಾಡ್ತೀನಿ ಅಂತಾರೆ. ಸೊ ಅವರು ಬಂದು ಮಟನ್ ಕರಿ ಮಾಡಿದರು. ಸೊ ಮಟನ್ ಹೆಡ್ ಕರಿ. ಸೊ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ. ನಾಟಿ ಸ್ಟೈಲ್ ಊಟ, ಮುದ್ದೆ ಇದೆಲ್ಲ. ಸೊ ಅಮ್ಮ ಬಂದರೆ ಅದನ್ನೇ ಮಾಡ್ತಾರೆ. ನೀವು ಬೇರೆ ಬೇರೆ ಚಪಾತಿ ಅದು ಇದು ಮಾಡ್ಕೊಂಡು ತಿಂತಿರ್ತೀರಾ ಅಂದ್ಬಿಟ್ಟು, ಸೊ ಮನೆಗೆ ಬಂದಾಗೆಲ್ಲ ನಾನು ಮಾಡ್ತೀನಿ ಕುಕ್ಕು ಅಂದ್ಬಿಟ್ಟು ಮಾಡ್ತಾರೆ. ಸೊ ನೋಡಿ, ಇದು ಇವತ್ತಿನ ನನ್ನ ರಾತ್ರಿ ಊಟ. ಜನ್ಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಅವನು ಕೂಡ ನನ್ನ ಜೊತೆನೇ ಕೂತ್ಕೊಂಡು ಊಟ ಮಾಡ್ದ. ಚಂದು ಇನ್ನೂ ಕಾಲಲ್ಲಿದ್ದರು. ಬಟ್ ನನಗೆ ತುಂಬ ಹೊಟ್ಟೆ ಸುತ್ತಾಯಿತು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ತುಂಬ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಚಂದುನ ಕರೆದ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾನು ಊಟ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟೆ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ನೆಕ್ಸ್ಟ್ ಡೇ, ನೆನೆ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಎದ್ದು ನಂದು ಸ್ನಾನ ಎಲ್ಲ ಆಯಿತು. ಕೂದಲು ಬಾಚಬೇಕಿನ್ನ ಬಾಚಿಲ್ಲ. ಸೊ ಜಿಯನ್ನು ಮತ್ತು ಚಂದು ಇನ್ನೂ ಮಲಗಿದ್ದಾರೆ. 11 o'clock ಆಯಿತು, ಇನ್ನೂ ಎದ್ದಿಲ್ಲ. ಇವತ್ತಿಬ್ರು ಎಬ್ಬರಿಸ್ಬೇಕು. ಅಮ್ಮ ಎಲ್ಲ ಕೆಳಗಡೆ ಇದ್ದಾರೆ. ಸೊ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದ ಇದು ಮತ್ತೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗು. ಮತ್ತು ಈ ವಿಡಿಯೋ ಏನಿದೆ ಈ ವರ್ಷದ ಕೊನೆಯ ವಿಡಿಯೋ ಅಂತ ಹೇಳ್ತೀನಿ. ಸೊ ಟೈಟಲಲ್ಲಿ ಮೇ ಬಿ ಹಾಗೆ ಹಾಕಿರ್ತೀನಿ, ಏನು ಗಾಬರಿ ಆಗಬೇಡಿ. ಏನು ಇದು ಕೊನೆಯ ವಿಡಿಯೋ ಅಂದರೆ ನನ್ನ ಕೊನೆಯ ವಿಡಿಯೋ ಅಲ್ಲ, ಇದು ವರ್ಷದ ಕೊನೆಯ ವಿಡಿಯೋ ಅಂತ ಅಷ್ಟೇ. ಸೊ ಸುಮ್ಮನೆ ಹಾಗೆ ಜಾಮೂನೆಲ್ಲ ತರಿಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ಅಪ್ಪಂಗೆ ತಿನ್ನೋಕೆ ಕೊಡ್ತಾಯಿದ್ದೆ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಸೊ ಡೋರಾ ಕೂಡ ಇದ್ಲು. ಡೋರಾ ಅನ್ನ ತುಂಬ ಜನ ಕೇಳ್ತಿರ್ತೀರಾ, ರಮ್ಯಾ ಡೋರಾ ಏನಾಗಬೇಕಂತ. ನಾನು ಮದುವೆಗೆ ಹೋದರೆ ಇಲ್ಲ ಅಥವಾ ನನ್ನ ಮನೆಗಳು ಏನಾದರೂ ಬಂದೆ, ಅವ್ನಿಗೆ ಜಿಯನ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಆಟಾಡೋಕ್ಕೆ ಬರ್ತಿರ್ತಾಳೆ ಇನ್ನು ರಜೆ ಕೊಟ್ಟಾಗ. ಸೊ ಏನಂದರೆ ಡೋರಾ ನನ್ನ ಕಸಿನ್ ಬ್ರದರ್ ಮಗಳು. ಅವಳು ತುಂಬ ಸರಿ ಹೇಳಿದ್ದೀನಿ, ಬಟ್ ಹೊಸೊಬ್ಬರು ಅಥವಾ ಮತ್ತೆ ಯಾರಾದರೂ ಒಂದು ವ್ಲಾಗ್ ನೋಡದೆ ಇರೋರು ಕೇಳ್ತಾನೆ ಇರ್ತೀರ. ಸೊ ನಾನು ಹೇಳಿಲ್ವಾ, ಅಮ್ಮ ಬಂದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ ಅಂತ. ಸೊ ಅವರೆಕಾಳು ಸಾಂಬಾರು ಮಾಡ್ತಿದ್ದಾರೆ ನೋಡ್ಬೋದು. ನಾನು ಹಣ್ಣುಗಳನ್ನ ಕಟ್ ಮಾಡಿಕೊಡ್ತಿದ್ದೆ ಅಪ್ಪಂಗೆ ಅಮ್ಮಂಗೆಲ್ಲ. ಅಮ್ಮ ನನಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲ್ವಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಹಣ್ಣಾದರೂ ಕಟ್ ಮಾಡಿಕೊಡೋಣ ಅಂತ. ಕೆಲವ್ರು ಏನಂದರೆ, ಅಮ್ಮ ಬಂದುಬಿಟ್ರೆ ಅಮ್ಮಂಗೆಲ್ಲೇ ಕೆಲಸ ಮಾಡಿಸ್ಕೊತೀರಾ, ರೆಸ್ಟ್ ಕೊಡೋಲ್ಲ, ಹಾಗೆ ಹಿಂಗೆ ಅಂತ. ಸೊ ಆ ಥರ ಏನೂ ಇಲ್ಲ, ಗೊತ್ತಿರುತ್ತೆ. ನೀವು ಅಲ್ಲಿ ಹೋದಾಗ ಅಥವಾ ನಮ್ಮ ಮನೆಗೆ ಅವ್ರು ಬಂದಾಗ ನಾವು ಎಷ್ಟೇ ಹೇಳಿದ್ರು ಕೇಳಲ್ಲ ಅವರು, ರೆಸ್ಟ್ ಮಾಡಿ ಅಂತ. ಸೊ ಇಲ್ಲ ಕೆಲಸ ಮಾಡಲೇಬೇಕು, ಇಲ್ಲ ಕೂತ್ಕೊಂಡು ಬೋರ್ ಆಗುತ್ತೆ, ಅಥವಾ ನಾನು ಮಾಡಿಕೊಡ್ತೀನಿ, ಈ ಥರ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಮಕ್ಕಳ ಮೇಲೆ ತುಂಬ ಅಷ್ಟೊಂದು ಅತಿಯಾದ ಪ್ರೀತಿ, ನಾವೇನು ಹೇಳಿದ್ರು ಕೇಳಲ್ಲ. ಅದರಿಂದ ಇದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಎಲ್ಲ ಮಕ್ಳಿಗೂ ಗೊತ್ತಿರುತ್ತೆ ಇದು. ಯಾರ್ಯಾರ ಮನೇಲಿ ಹಾಗೆ ಹೇಳಿ ನನಗೆ. ನಮ್ಮ ಮನೇಲೂ ಹಾಗೆ ಅಮ್ಮ ಬಂದರೆ ರೆಸ್ಟ್ ಮಾಡಲ್ಲ, ಅಥವಾ ನಾವು ಅಲ್ಲೋದ್ರೆ ರೆಸ್ಟ್ ಮಾಡಲ್ಲ, ಅವರೇ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ. ನೋಡ್ಬೋದು, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಚಂದು ವೀಕೆಂಡ್ ಬೇರೆ ಇದ್ದಿದ್ದರಿಂದ ಚಂದು ಫ್ರೆಂಡ್ಸ್ ಜೊತೆಲ್ಲ ಕಾಲಲ್ಲಿ ಮಾತಾಡ್ತಿದ್ರು, ನೀವು ಹೋಗಿ ಊಟ ಮಾಡಿ ನಾನು ಬರ್ತೀನಿ ಅಂತ. ಯಾಕೆಂದರೆ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಂಟ್ರಿಲಿದ್ದಾರೆ. ಸೊ ಅವ್ರ ಜೊತೆ ಯಾವಾಗಲಾದ್ರು ಈ ಥರ ಸಿಕ್ಕಿದಾಗ ಕುತ್ಕೊಂಡು ಎಲ್ಲರೂ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ಮಾತಾಡ್ತಾರೆ. ಸೊ ಅದರಿಂದ ಅವ್ರು ಇನ್ನೂ ಬಂದೇ ಇರಲಿಲ್ಲ. ಇನ್ನೂ ನೋಡಿದ್ದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಬಂದಿರಲಿಲ್ಲ. ಅವರು ಕಾಲಲ್ಲಿ ಮಾತಾಡ್ತಾನೆ ಇದ್ದರು. ಸೊ ಬಂದರೆ, ಬಾ ನಂಗೆ ಬೋರ್ ಆಗ್ತಿದೆ, ಕಿಚನ್ ಕ್ಲೀನ್ ಮಾಡಿಕೊಡ್ತೀನಿ, ಇಲ್ಲ ಬಾ ವಾರ್ಡ್ರೋಬಲ್ಲಿ ಬಟ್ಟೆ ಮಾಡಿಸ್ಕೊಡ್ತೀನಿ. ಸೊ ಇದ್ದೇ ಆಗತ್ತೆ ಬಂದುಬಿಟ್ರೆ. ಆಮೇಲೆ ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಡೋರಾನು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ಅಮ್ಮ ಎಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಮೇಲ್ಗಡೆ ಏನಾದರೂ ಡಸ್ಟ್ ಇದ್ದರೆ ಅದೆಲ್ಲ ಕ್ಲೀನಾಗಿರಲಿ ಅಂತ. ಬಟ್ ಏನು ಡಸ್ಟ್ ಬರಲ್ಲ, ಆದರೂ ಅವರು ಬಾ ಕ್ಲೀನ್ ಮಾಡೋಣ ಅಂತ. ಸೊ ನಾನು ಎಲ್ಲ ಎತ್ತು ಮತ್ತೆ ಜೋಡಿಸಿಟ್ಕೊತಾ ಇದ್ದೀನಿ.
ಮೇನ್ ಏನಂದರೆ ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅದರಿಂದ ಕ್ಲೀನಾಗೇ ಇರುತ್ತೆ. ಸೊ ಆದರೂ ಸ್ವಲ್ಪ ಇನ್ನೇನು ಮಾಡೋದು, ನಾನು ಓಕೆ ಅವ್ರು ಹೇಳಿದಾಗ ಬನ್ನಿ ಕ್ಲೀನ್ ಮಾಡೋಣ ಅಂತ, ನನಗೂ ಹೇಗೂ ಬೋರ್ ಆಗ್ತಿತ್ತು. ಸೊ ಕ್ಲೀನ್ ಮಾಡ್ಕೊಂಡಿದ್ರೆ ಸ್ವಲ್ಪ ಹಂಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಅವರಿಗೂ ಕೂತ್ಕೊಂಡು ಟಿ ವಿ ನೋಡೋದು ಅದೆಲ್ಲ ಇಷ್ಟ ಆಗಲ್ಲ. ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಈವ್ನಿಂಗ್ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀವಿ, ಬಟ್ ಆದ್ರೂ ಇಡೀ ದಿನ ಇರಬೇಕಲ್ವ. ಸೊ ಅದರಿಂದ ಅವರು ಹೇಳ್ತಾಯಿದ್ರು ಬಾ ಅಂತ. ನಾವು ಹೀಗೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅವತ್ತಿನ ದಿನ ಎಲ್ಲ ಫುಲ್ಲು ಅದು ಕ್ಲೀನ್ ಮಾಡು ಇದು ಕ್ಲೀನ್ ಮಾಡು, ಇದಾದಮೇಲೆ ಮತ್ತೆ ಬಾ ಜಿಯನ್ ಬಟ್ಟೆ ಮಡ್ಸೋದಕ್ಕೆ ಹೋಗೋಣ ಅಂತ ಹೇಳಿದ್ರು. ಅವ್ರಿಗೆ ಅವ್ನ ಮೊಮ್ಮಗದ ಬಟ್ಟೆ ಮಡ್ಸೋದು ಅಂದರೆ ಇಷ್ಟ. ಯಾವ್ಯಾವ್ದು ಹೊಸ ಬಟ್ಟೆ ತೊಗೊಂಡಿದ್ದೀವಿ, ಏನೇನು ಥರ ತೊಗೊಂಡಿದ್ದೀವಿ ಅದೆಲ್ಲ ನೋಡೋದು ಅಂತ ಅವ್ರಿಗೆ ಮೊದಲಿಂದನೂ ಇಷ್ಟ. ಸೊ ಬಾ ಬಟ್ಟೆ ಕ್ಲೀನ್ ಮಾಡೋಣ ಅಂತ ಹೇಳಿದ್ರು. ಸೊ ಇದೆಲ್ಲ ಮುಗಿಸಿ ನಾವು ಮೇಲೆ ಜಿಯನ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋದ್ವಿ. ಸೊ ನಾವು ಜಿಯನ್ ರೂಮ್ ಕ್ಲೀನ್ ಮಾಡೋಣ, ಜಿಯನ್ದು ಬಟ್ಟೆಗಳೆಲ್ಲ ಮಡ್ಸೋಣ ಅಂತ ಬಂದರೆ ಇಲ್ಲಿ ಬಂದು ನೋಡಿದ್ರೆ ಚಂದ ನೋಡಿ ಅವ್ರದ್ದು ಅವರೇ ಮಡ್ಸ್ಕೊತಿದ್ದಾರೆ. ಓ ಏನು ಮಾಡ್ಕೊಟ್ಟೆ ಇಲ್ಲ ಅವ್ರಿಗೆ ನೋಡಿ. ನಾನು ಏನು ಮಾಡ್ತಿದ್ದಾರೆ ಮೇಲ್ ಬಂದು ಅಂದ್ರೆ ಈ ಕೆಲಸ ಮಾಡ್ತಿದ್ದಾರೆ. ಜಿಯು ಬೇಬಿ ಅಂತೂ ಫುಲ್ಲು ಏನು ಮಾಡ್ತಿದ್ಯಾ? ನೀನು ರೂಮ್ ಕ್ಲೀನ್ ಮಾಡ್ತಿದ್ಯಾ? ನಿನ್ನ ಬಟ್ಟೆಗಳೆಲ್ಲ? ಅಜ್ಜಿ ಕರಿ ಬನ್ನಿ 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 ಬನ್ನಿ. ನೋಡ್ಬೋದು ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಇದೆಲ್ಲ ಒಂದಿನ ಮುಗಿಸ್ಬಿಟ್ವಿ, ಆಮೇಲೆ ನೆಕ್ಸ್ಟ್ ಡೇ ಫುಲ್ ಪೂರ್ತಿ ಆರಾಮಾಗೇ ಇದ್ವಿ ಅಂತ ಹೇಳ್ಬೋದು. ನಾನು ಏನಂದರೆ ಯಾರಾದರೂ ಮನೆಗೆ ಬಂದರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಮಧುರಲ್ಲಿ ಏನಾಗ್ತಿದೆ ಆ ಥರದ್ದೆಲ್ಲ ಕೇಳೋದು. ಸೊ ಇದೆಲ್ಲ ನಂಗೆ ಇಷ್ಟ ಆಗುತ್ತೆ, ಮಾತಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಇಲ್ಲಿ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ಸುಮ್ಮನೆ ಮಾಡಲ್ಲ, ಅದು ಇದು ಮಾತಾಡಿಕೊಂಡೆ ಎಲ್ಲ ಕೆಲಸ ಮಾಡೋದು. ಇಲ್ಲಿ ನೋಡ್ಬೋದು ಜಿಯನ್ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಹಾಗೆ ಡೋರಾಗೆ ನೋಡು ಇದು ಅದು ಇದು ನನ್ನ ಹೊಸ ಡ್ರೆಸ್ಸು, ಇದು ಆ ಡ್ರೆಸ್ ಈ ಡ್ರೆಸ್ ಅಂತೆಲ್ಲ ಅವಳಿಗೆ ತೋರಿಸ್ತಿದ್ದಾನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೋಡಿದ್ರಿ ಅಪ್ಪ ಅಮ್ಮ ಎಲ್ಲ ಊರಿಂದ ಬಂದಿದ್ರು. ಸೊ ಹಂಗೆ ಹೋಗ್ತಾ ಇತ್ತು ವ್ಲಾಗು. ಸೊ ಸ್ವಲ್ಪ ಮಧ್ಯ ಮಾಡ್ತಾ ಇದ್ದೆ. ಏನಂದರೆ ಯಾರಾದರೂ ಮನೆಗೆ ಬಂದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಜಾಸ್ತಿ ಇಷ್ಟ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ 3 days ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಅವ್ರು ಆಲ್ರೆಡಿ ಊರಿಗೆ ಹೋದರು. ಇವತ್ತು ಆಲ್ರೆಡಿ ಡೇಟ್ ಬಂದು 30th. ಸೊ ಏನಂದರೆ ನಾನು ಇವತ್ತು ವ್ಲಾಗ್ ಎಂಡ್ ಮಾಡ್ತೀನಿ. ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನನಗನ್ನಿಸ್ತು ಓಕೆ ಈ ವರ್ಷವೂ ಎಂಡ್ ಆಗ್ತಾ ಬಂತು, ಸೊ ಈ ವ್ಲಾಗ್ ಕೂಡ ಎಂಡ್ ಮಾಡಬೇಕು. ಏನಕ್ಕೆ ನಮ್ಮದು ತುಂಬ ಹತ್ರ ಇಟ್ಟಿದ್ದೀನಿ ಕ್ಯಾಮ್ರಾ. ಸೊ ಏನಕ್ಕೆ ನಮ್ಮದು ಹೋದ ವರ್ಷದ ಬಗ್ಗೆ ಸ್ವಲ್ಪ ನಾವು ಹಿಂತಿರುಗಿ ನೋಡಿದಾಗ ಹೇಗೆಲ್ಲ ಇತ್ತು, ಏನೆಲ್ಲ ಖುಷಿ ವಿಷಯಗಳಾಯಿತು, ಏನೆಲ್ಲ ದುಃಖ ಆಯಿತು, ಸೊ ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ ಅಂತ. ಸೊ ನೀವು ಅಷ್ಟೇ ಈ ವ್ಲಾಗಲ್ಲಿ ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಶೇರ್ ಮಾಡಬೇಕಂತ ಇದ್ದರೆ, ಅಂದರೆ ನಿಮ್ಮ ಲೈಫಲ್ಲಿ ಆಗಿದ್ದು ಒಂದು ಅಂದರೆ ಸ್ವೀಟ್ ಮೆಮೊರಿ ಥರ ಅಥವಾ ಏನಾದರೂ ಒಂದು ಖುಷಿ ವಿಷಯ ಅಥವಾ ಒಂದು ದುಃಖದ ವಿಷಯ ಏನಾದರೂ ಶೇರ್ ಮಾಡಬೇಕು ಅಂತಿದ್ರೆ ನಂಗೆ ಕಮೆಂಟಲ್ಲಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ತುಂಬ ಅಂದರೆ ಈ ವರ್ಷ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ಈ ವರ್ಷ ಶುರುವಾಗಿದ್ದಾಗಲಿ ನಾವು ಅವಾಗ ತಾನೇ ಮನೆಗೆ ಬಂದಿದ್ವಿ. ಸೊ ನಿಮ್ಗೆ ಗೊತ್ತಿದ್ರೆ ಸೊ ಫಸ್ಟ್ ಟೈಮ್ ಇಲ್ಲಿ ಲಾಸ್ಟ್ ಇಯರ್ ಅಂದರೆ ಫಸ್ಟ್ ಟೈಮ್ ಇಲ್ಲಿ ನ್ಯೂ ಇಯರ್ ಇಂದ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ಇಲ್ಲಿ ಅಂದರೆ ಫಸ್ಟ್ ಬಂದಾಗ ನನಗೇನು ಅಷ್ಟೊಂದು ಗೊತ್ತಾಗಲಿಲ್ಲ, ಬಟ್ ಆಮೇಲೆ ಇಲ್ಲಿ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗ್ತಾ ಹೋಯಿತು. ಯಾಕೆಂದರೆ ಫಸ್ಟ್ ಬಂದಾಗಲೇ ನಾನು ಮನೆ ಅರೇಂಜ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ವಿಷಯಗಳಾಗಿರ್ಬೋದು, ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ನನಗೂ ಅಷ್ಟು ಹೊರಗಡೆ ಅಂದರೆ ಇಲ್ಲಿ ಸೊಸೈಟಿಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಬಟ್ ಆಮೇಲೆ ತುಂಬ ಖುಷಿ ಆಗ್ತಾ ಹೋಯಿತು. ಎಲ್ಲರೂ ಫ್ರೆಂಡ್ಸ್ ಆದರು. ಆಮೇಲೆ ನಾನು ಬೇರೆ ಬೇರೆ ಕ್ಲಾಸ್ಗೆಲ್ಲ ಸೇರಿಕೊಂಡೆ, ಜುಂಬಾ ಆಗಿರ್ಬೋದು ಅದು ಇದು ಅಂತ. ಸೊ ಅಲ್ಲೆಲ್ಲ ಫ್ರೆಂಡ್ಸ್ ಆಗ್ತಾ ಹೋದರು. ಎಲ್ಲರೂ ತುಂಬ ಚೆನ್ನಾಗಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ಇವೆಲ್ಲ ತುಂಬ ಚೆನ್ನಾಗೋಯ್ತು. ಅದು ಹೇಳಿದಾದರೆ ಅದು ಬಿಟ್ಟರೆ ನೆಕ್ಸ್ಟು
ಅದಾದಮೇಲೆ ನಮಗೆ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಹಬ್ಬ ಅಂದರೆ ನಮಗೆ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಾಯಿತು. ಫಸ್ಟ್ ಟೈಮ್ ಆರ್ಬಿಗ್ ಮನೆಗೆ ಹೋಗಿ ಸಂಕ್ರಾಂತಿ ಮಾಡಿದ್ದಾಗಿರ್ಬೋದು, ಅಲ್ಲಿ ಅವರೆಲ್ಲ ಏನನ್ನೋ ಮಾಡಿದ್ದು ಅದನ್ನೆಲ್ಲ ನೋಡಿದೆ. ಅದಾದಮೇಲೆ ನೆಕ್ಸ್ಟು ಯುಗಾದಿ ಹಬ್ಬ ಆಗಿರ್ಬೋದು, ಫಸ್ಟ್ ಟೈಮ್ ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಮತ್ತು ನಾವು ನೆಕ್ಸ್ಟು ಮುಂಬೈಗೆ ಹೋಗಿದ್ವಿ. ಅದಾದಮೇಲೆ ಲಾಸ್ಟ್ ಇಯರ್ ಮಾತ್ರ, ಈ ವರ್ಷ ಮಾತ್ರ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಮುಂಬೈಗೆ ಹೋಗಿದ್ವಿ, ಅದಾದಮೇಲೆ ಯುರೋಪ್ ಟ್ರಿಪ್ ಮಾಡಿದ್ವಿ, ಸೊ ಗೋವಾ ಹೋಗಿದ್ವಿ. ಈ ಥರ ಎಲ್ಲ ಎಷ್ಟೊಂದು ಟ್ರಿಪ್ಸ್ ಎಲ್ಲ ಮಾಡಿದ್ವಿ. ಅದೆಲ್ಲ ಇನ್ನೂ ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು. ಯುರೋಪ್ ಟ್ರಿಪ್ ಆಗಿರ್ಬೋದು, ಯುರೋಪ್ ಟ್ರಿಪ್ ತುಂಬ ಎಷ್ಟು ದಿನ, ಆಲ್ಮೋಸ್ಟ್ 3 ವೀಕ್ಸೇ ಹೋಗಿದ್ದು ನಾವು, ಅದಾಗಿರ್ಬೋದು. ಮತ್ತು ಜಿಯನ್ ಬರ್ತ್ಡೇ ಆಗಿರ್ಬೋದು, ಜಿಯನ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು. ಸೊ ಈ ಥರ ಎಷ್ಟೊಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬ ಲೈಫಲ್ಲಿ ಎಷ್ಟೊಂದು ಕಲ್ತ್ಕೊಂಡ್ವಿ, ಹೊಸದು ವಿಷಯಗಳಾಗಿರ್ಬೋದು. ಏನು ನಮಗೆ ನಮ್ಮ ಲೈಫಲ್ಲಿ ಎಷ್ಟೊಂದು ನಾವು ಕಲಿಯೋದಿತ್ತು ಅಂದರೆ, ಈ ಮನೆಗೆ ಬಂದಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು, ಮತ್ತು ಖರ್ಚು ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ಸೊ ಆ ಥರದ ಎಷ್ಟೊಂದು ವಿಷಯಗಳನ್ನೆಲ್ಲ ಕಲಿತಾ ಹೋದ್ವಿ. ಸೊ ಈ ಥರ ಅವ್ಮೇಲೆ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ತುಂಬ ನನಗೇನು ಅಂದರೆ ಚೆನ್ನಾಗಿಲ್ಲ ಅಂತ ಏನು ಹೇಳಿಲ್ಲ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಅದ್ರ ಜೊತೆ ಎಷ್ಟೊಂದು ಸ್ವಲ್ಪ ಏರುಪೇರು ಇದ್ದೇ ಇರುತ್ತಲ್ವ ಲೈಫಲ್ಲಿ. ಸೊ ಸ್ವಲ್ಪ ಸ್ಟ್ರಗಲ್ಸು ಕೂಡ ಇತ್ತು. ಸೊ ನಾನು ಕೂಡ ಸ್ವಲ್ಪ ಯೂಟ್ಯೂಬಲ್ಲೂ ಸ್ಟ್ರಗಲ್ ಮಾಡ್ತಾ ಹೋಗ್ದೆ. ಸೊ ಅದು ಕೂಡ ಆಯಿತು. ಅದ್ರ ಬಗ್ಗೆ ಡೈಲಿ ಅದ್ರ ಬಗ್ಗೆ ಓಕೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ. ಸೊ ಆ ಥರ ಅದಾದಮೇಲೆ ನೆಕ್ಸ್ಟು ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಬೇರೆ ಕೆಲಸಗಳು ಬೇರೆ ಅದು ಇದು ಆಗ್ತಾ ಇದ್ದೇನೆ, ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಲಾಸ್ಟ್ ಸ್ವಲ್ಪ ದಿನಗಳಿಂದ ರೆಗ್ಯುಲರಾಗಿ ವೀಡಿಯೋಸ್ ಕೂಡ ನನಗೆ ಡೈಲಿ ಓಕೆ ವಾರಕ್ಕೆ 3 ವೀಡಿಯೋಸ್ ಹಾಕ್ಬೇಕು, ನಾನು ಹಾಕಲೇಬೇಕು ಅಂತ ಸೊ ಡಿಸೈಡ್ ಮಾಡಿ ಹಾಕೋಕ್ಕಾಗಿದ್ದಾಗಿರ್ಬೋದು. ಲಾಸ್ಟ್ ಇಯರ್ ಬಗ್ಗೆ ಅಂದರೆ ನಾನು ಅದು ಬಿಟ್ಟರೆ ನೆಕ್ಸ್ಟ್ ದುಃಖದ ವಿಷಯ ಅಂದರೆ ನಮ್ಮ ದೊಡ್ಡಮ್ಮ ತೀರೋದ್ರು. ಸೊ ನಾನು ಅದು ಯೂಟ್ಯೂಬಲ್ಲಿ ನಾನು ಎಲ್ಲೂ ಅದು ಹೇಳ್ಕೊಂಡಿರಲಿಲ್ಲ, ಯಾಕೆಂದರೆ ನನಗೆ ಅಷ್ಟೊಂದು ಯಾರಾದರೂ ತೀರೋದ್ರೆ ಅದನ್ನು ಹೇಳ್ಕೊಂಡು ವೀಡಿಯೋ ಮಾಡೋದಾಗಿರ್ಬೋದು, ಆ ಥರದ್ದೆಲ್ಲ ನನಗೆ ಇಷ್ಟ ಆಗಲ್ಲ, ನಿಮ್ಗೆ ಗೊತ್ತಿದ್ರೆ. ಸೊ ಅದು ನನ್ನ ಫ್ಯಾಮಿಲಿ ಜೊತೆನೇ ಇರಬೇಕು, ದುಃಖದ ವಿಷಯಗಳಂತ ನನಗೆ ಇಷ್ಟ ಆಗುತ್ತೆ. ಸೊ ಅದನ್ನೊಂದು ಇಟ್ಕೊಂಡು ಅದೊಂದು ವೀಡಿಯೋ ಮಾಡೋದು ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಇವಾಗ ಲಾಸ್ಟ್ ಇಯರ್ ಏನೇನಾಯಿತು ಅಂತ ಹೇಳ್ತಿರೋದಕ್ಕೆ ನನ್ನ ಲೈಫಲ್ಲಿ ಇದು ಒಂದು ಬಂದು ಹೋಯಿತು ಅಂತ ಆವಾಗ ತುಂಬ ಬೇಜಾರಾಯಿತು, ತುಂಬ ನೋವಾಯಿತು. ಆವಾಗ ಒಂದು ಸ್ವಲ್ಪ ವೀಡಿಯೋಸ್ ನಾನು ಕಮ್ಮಿನೂ ಮಾಡಿದೆ, ಒಂದು ಮಧ್ಯೆ ಹಾಕ್ತಾಯಿದ್ದೆ ಒಂದು 10-15 ದಿನ. ಸೊ ನೆಕ್ಸ್ಟು ಅದು ಬಿಟ್ಟರೆ ದುಃಖದ ವಿಷಯ ಇನ್ನೇನಂದರೆ ಲಾಸ್ಟಲ್ಲಿ ಜಿಯನ್ನಿಗೆ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಅವನಿಗೆ ಜ್ವರ ಬಂದಿದ್ದಾಗಿರ್ಬೋದು, ಮತ್ತು ಅವ್ನಿಗೆ ಏಟಾಗಿದ್ದಾಗಿರ್ಬೋದು. ಆ ಡೇಸ್ ಸ್ವಲ್ಪ ಒಂಥರ ಏನಂದರೆ ಏನಪ್ಪ ಏನಾಗ್ತಿದೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಚಂದು ವರ್ಕಲ್ಲಿ ಸ್ವಲ್ಪ ಅವರು ಸ್ವಲ್ಪ ಅವ್ರ ವರ್ಕಲ್ಲೂ ಕೂಡ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗಿತ್ತು. ಮತ್ತು ಅವರು ಸ್ಟಾರ್ಟಪ್ಪಲ್ಲಿ ವರ್ಕ್ ಮಾಡೋದ್ರಿಂದ ಅವರು ಫಂಡ್ ರೈಸ್ಗೆ ನೋಡ್ತಾನೆ ಇರ್ತಾರೆ. ಸೊ ಅದು ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಸೊ ಆ ಥರ ಎಷ್ಟೊಂದು ವಿಚಾರಗಳು ಲೈಫಲ್ಲಿ ಹೋಗ್ತಾ ಇರುತ್ತೆ. ಬಟ್ ಅದನ್ನೇ ದೊಡ್ಡ ವಿಷಯ ಮಾಡ್ಕೊಳ್ಳೋದು ಅಂದರೆ ವೀಡಿಯೋಸಲ್ಲಿ ದೊಡ್ಡ ವಿಷಯ ಮಾಡಿ ನಂಗೆ ಹೇಳೋದು ಇಷ್ಟ ಆಗಲ್ಲ ಅಷ್ಟೇ. ಸೊ ಅವ್ರದ್ದು ಸ್ವಲ್ಪ ಸ್ಟ್ರಗಲ್ ಇತ್ತು ವರ್ಕಲ್ಲಿ, ಚಂದದು ಕೂಡ ತುಂಬ ವರ್ಕ್ ಇತ್ತು. ಸೊ ಮತ್ತು ಲೋನ್ದು ಅಂತೂ ಇದ್ದೇ ಇರುತ್ತೆ. ಸೊ ಲೋನ್ ಪ್ರತಿ ಮಂತ್ ನಾವು ಲೋನ್ ಕಟ್ಟಬೇಕಾದ್ರೆ ಓಕೆ ಇಷ್ಟು ಕಟ್ತಾ ಇದ್ದೀವಿ, ಲಾಸ್ಟ್ ಇಯರ್ದು ಓಕೆ ಇಷ್ಟೇ ಹೋಗಿರೋದು ಅಂತ ನೋಡಿದಾಗ ಅದು ಸ್ವಲ್ಪ ಅದೊಂದು ಏನಂತಾರೆ ದುಃಖದ್ದು ಅಂತ ಇದ್ದೇನೆ, ಆದಷ್ಟು ಬೇಗ ತೀರಿಸ್ಬಿಡ್ಬೇಕಪ್ಪ, ಇಷ್ಟೇ ಕಟ್ಟಾಗಿದೆ ಅಷ್ಟೊಂದು ಕಟ್ಟಿದ್ದೀವಿ ಅಂತ. ಸೊ ಈ ಥರ ಸಣ್ಣ ಪುಟ್ಟ ಲೈಫಲ್ಲಿ ದುಃಖದ ವಿಷಯಗಳು ಕೂಡ ನಡೀತಾ ಹೋಗ್ತಾ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಈ ರೀತಿ ಅವಾಗವಾಗ ಆಗ್ತಾನೆ ಇರುತ್ತೆ. ಸೊ ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಸಣ್ಣ ಪುಟ್ಟ ಜಗಳಗಳು, ಆವಾಗ ಬೇಜಾರಾಗೋದು. ಸೊ ಈ ಥರ ಎಷ್ಟೊಂದು ವಿಷಯಗಳನ್ನ ನಡೀತಾ ಹೋಯ್ತು ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಒಂಥರ ಏನಂದರೆ ಬಂಡಲ್ ಥರ ಖುಷಿನೂ ಇತ್ತು, ದುಃಖನೂ ಇತ್ತು, ಎಲ್ಲ ಮಿಕ್ಸ್ ಆಗಿತ್ತು ಅಂತ ಹೇಳ್ಬೋದು. ಬರೀ ಖುಷಿನೇ ಇತ್ತು ಅಂತಿಲ್ಲ, ಬರೀ ದುಃಖನೇ ಇತ್ತು ಅಂತಿಲ್ಲ. ಸೊ ಹೆಂಗಿರಬೇಕು ಒಂದು ಲೈಫ್ ಅಂದರೆ ನಾವು ಹೇಗೆ ಸುಖ ಮತ್ತು ದುಃಖ ಎರಡೂ ಹೆಂಗಿರಬೇಕು ಅನ್ಕೋತೀವಿ, ಆ ರೀತಿ ಎರಡೂ ಇತ್ತು. ಸೊ ನನಗೆ ಸ್ವೀಟ್ ಮೆಮೊರೀಸು ಇದೆ, ಕಹಿ ಮೆಮೊರೀಸು ಇದೆ ಲಾಸ್ಟ್ ಇಯರು. ಸೊ ಎರಡೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನ್ನ ಕಹಿದು ಜಾಸ್ತಿ ಮಾಡಿ ಹೇಳ್ತಿಲ್ಲ, ಬಟ್ ಅಷ್ಟೇ ಸ್ಟ್ರಗಲ್ ಕೂಡ ಇತ್ತು ಲಾಸ್ಟ್ ಇಯರು. ತುಂಬ ನಾವೇನು ಬರೀ ನಂದು ಯುರೋಪ್ ಟ್ರಿಪ್ ನೋಡಿರ್ಬೋದು, ಇಲ್ಲ ನಾನು ಗೋವಾ ಟ್ರಿಪ್ ಹೋಗಿ ಎಂಜಾಯ್ ಮಾಡಿರೋದು ನೋಡಿರ್ಬೋದು. ಸೊ ಅದರಿಂದ ಸ್ಟ್ರಗಲ್ಸು ಕೂಡ ಅಷ್ಟೇ ಇತ್ತು ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಬ್ಲಾಗ್ಸಲ್ಲಿ ನಾನು ಒಂದು ನೇಮ್ ಇರೋ ಹಾಗೆ ಖುಷಿಯಾಗಿ ರಮ್ಯಾ ಅಂತಿರೋದ್ರಿಂದ ಆದಷ್ಟು ನಾನು ಎಷ್ಟು ಖುಷಿ ಇರುತ್ತೆ ಆ ವಿಷಯಗಳನ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ ಮುಂದೆ ಏನಾದರೂ ನನ್ನ ಕೈಲಾದರೆ ಎಲ್ಲನೂ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇಯರು. ನನ್ನ ಲೈಫಲ್ಲಿ ಏನಾಗುತ್ತೆ ಪ್ರತಿ ಕ್ಷಣವೂ, ಯಾಕೆಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಆಗಿದ್ದಾಗಿಂದ ನೀವು ನೋಡಿದೆ ನಾನು ದುಃಖದ ವಿಷಯಗಳನ್ನ ಶೇರ್ ಮಾಡಿರೋದು ಕಮ್ಮಿನೇ. ಸೊ
ಸೊ ನೋಡೋಣ, ನಿಮ್ಗೇನಾದರೂ ಅನಿಸಿದ್ರೆ ರಮ್ಯಾ ಇಲ್ಲ ಎಲ್ಲ ಶೇರ್ ಮಾಡಿ ಅಂತ ಅನಿಸಿದ್ರೆ ನಂಗೆ ಹೇಳಿ, ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದುಃಖದ ವಿಷಯಗಳು ಕೂಡ ತುಂಬ ಆಯಿತು. ಸೊ ಇಷ್ಟು ಇವತ್ತಿನ ವ್ಲಾಗು. ಯಾಕೆಂದರೆ ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ, ಸೊ ನನಗೆ ಇದು ವಿಷಯ ಶೇರ್ ಮಾಡಬೇಕಂತ ಅನ್ನಿಸ್ತು, ಶೇರ್ ಮಾಡಿದೆ ಈ ವ್ಲಾಗಲ್ಲಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.